ಬಾಗಪ್ಪ ಹರಿಜನ್ ನಿನ್ನೆ ರಾತ್ರಿ ಏನು ದುಷ್ಕರ್ಮಿಗಳ ಕೈಯಲ್ಲಿ ಹತರಾಗಿದ್ರು. ಈ ನಿಟ್ಟಿನಲ್ಲಿ ಅವರ ಮರಣೋತ್ತರ ಪರೀಕ್ಷೆಗಾಗಿ ಅವರ ಶವವನ್ನು ವಿಜಯಪುರ ನಗರದ BLD ಮೆಡಿಕಲ್ ಕಾಲೇಜಿನ ಶವಾಗಾರಕ್ಕೆ ತರಲಾಗಿದೆ. ಸದ್ಯ ನಾವು ಶವಾಗಾರದ ಬಳಿ ಇದ್ದೀವಿ. ಇಲ್ಲಿ ನೋಡ್ಬೋದು, ಇದು ಏನು ಮರಣೋತ್ತರ ಪರೀಕ್ಷೆ ನಡೆತಕ್ಕಂಥ ಸ್ಥಳ. ಬೆಳಗ್ಗೆ 6 ಗಂಟೆಗೆ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ನಾವು ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತೀವಿ ಅನ್ನೋ ಭರವಸೆಯನ್ನು ವೈದ್ಯರು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನೀಡಿದ್ರು. ಆದರೆ ಮಧ್ಯಾಹ್ನ 1 ಗಂಟೆ ಆದರೂ ಸಹ ಮರಣೋತ್ತರ ಪರೀಕ್ಷೆ ಇನ್ನೂ ಮುಗಿದಿಲ್ಲ. ಈ ಕಾರಣದಿಂದ ಇಲ್ಲಿ ಬಾಗಪ್ಪ ಹರಿಜನ್ ಬೆಂಬಲಿಗರಿರ್ಬೋದು, ಅವರ ಅಭಿಮಾನಿಗಳಿರ್ಬೋದು, ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಹಲವಾರು ಸಾಮಾಜಿಕ ಮುಖ್ಯವಾಹಿನಿಗೆ ಬಂದು ದಾನ ಧರ್ಮವನ್ನು ಮಾಡ್ತಾ ದೇವಸ್ಥಾನವನ್ನು ಕಟ್ಸೋಕೆ 3.5 ಎಕರೆ ಜಮೀನಲ್ಲಿ ಕಳೆದ 8 ದಿನಗಳ ಹಿಂದೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಅಂಥ ಒಂದು ಸಮಾಜದ ಮುಖ್ಯವಾಹಿನಿಗೆ ಬಂದು ಸಮಾಜ ಸೇವೆ ಮಾಡ್ತೀನಂತ ಹೇಳ್ತಕ್ಕಂಥ ಬಾಗಪ್ಪ ಆದರೆ ಈಗ ಮರಣೋತ್ತರ ಪರೀಕ್ಷೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿ ಅವರಿಗೆ ಅವಮಾನ ಮಾಡಲಾಗ್ತಾ ಇದೆ ಅಂತ ಅವರ ಅಭಿಮಾನಿ ಬಳಗದವರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನರ ನೆರೆದಿದ್ದಾರೆ, ಯುವಕರು ನೆರೆದಿದ್ದಾರೆ. ಇವರು ಬಾಗಪ್ಪ ಏನು ಹರಿಜನ್ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಸಮಾಜದ ಮುಖ್ಯವಾಹಿನಿಗೆ ಬರ್ತೀನಿ ಅಂತ ಹೇಳಿ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ರು. ಆದರೆ ಈ ರೀತಿ ದುಷ್ಕರ್ಮಿಗಳ ತಂಡ ಅವರನ್ನು ಹತ್ಯೆ ಮಾಡಿದೆ. ಇದು ಗಣಗೌರರ ಘಟನೆ. ಏನು ಯಾವ ಭೂಸ್ಥಾನವನ್ನು ಊರು ಜನರಿಗೆ ನಾ ಸಹಾಯ ಮಾಡ್ತೀನಿ ಅಂತ ಬಂದವರು ಕೊಲೆ ಮಾಡಿದ್ದು ದುಃಖಕರ ವಿಚಾರ.